ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ತಾಯಿ ಮಹಾಲಕ್ಷ್ಮಿ ಆರೋಗ್ಯ, ಆಯುಷು, ಯಶಸ್ಸು, ಜಯ, ವಿಜಯ, ಲಾಭ, ಅಷ್ಟೈಶ್ವರ್ಯ, ಸಕಲ ಸಂಪತ್ತುಗಳನ್ನು ಕೊಟ್ಟು ಮನೆಯಲ್ಲಿ ಮನಸ್ಸಿನಲ್ಲಿ ಇರುವಂತ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ಹಬ್ಬದ ದಿನ ಎಲ್ಲರ ಮನೆ ಮತ್ತು ಮನಸ್ಸುಗಳು ಬೆಳಗಲಿ. ಆ ಒಂದು ಭವ್ಯವಾದ ದಿವ್ಯವಾದ ಜ್ಯೋತಿ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಬೆಳಗಲಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ದೀಪಾವಳಿ ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ತುಂಬಾ ಪವರ್ಫುಲ್ ಆಗಿರುವಂತ ದೀಪಾವಳಿ ರೆಮಿಡಿನ ಇದನ್ನ ಈ ವರ್ಷ ಯಾರೆಲ್ಲ ಮಾಡ್ತೀರೋ ಮುಂದಿನ ದೀಪಾವಳಿಯಷ್ಟೊತ್ತಿಗೆ ನಿಮ್ಮ ಸಕಲ ಸಂಕಷ್ಟಗಳು, ಕಷ್ಟಗಳು, ನಷ್ಟಗಳು ಪರಿಹಾರ ಆಗೇ ಆಗುತ್ತೆ ಅಂತ ತಾಯಿ ಮಹಾಲಕ್ಷ್ಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಏನಾಗಾದ್ರೆ ತಿಳ್ಕೊಳ್ಳೋಣ ಅಲ್ವಾ. ನಾವು ದೀಪಾವಳಿ ಹಬ್ಬವನ್ನ ಸತತವಾಗಿ 5 ದಿನ ಆಚರಣೆ ಮಾಡ್ತೀವಿ. ಇದು ಎಲ್ಲರಿಗೂ ಗೊತ್ತಿರುವಂತಾದೆ. 5 ದಿನನೂ ನಾವು ಬೆಳಕಿನ ಹಬ್ಬ. ನಮ್ಮ ಮನೆ, ಮನಸ್ಸು ಹಾಗೂ ಅದಷ್ಟೇ ಅಲ್ಲ, ಊರು, ದೇಶ, ರಾಜ್ಯದಲ್ಲಿ ಇರುವಂತ ಎಲ್ಲ ಕತ್ತಲೆಗಳನ್ನ ಓಡಿಸಿ, ಅಂದ್ರೆ ದಾರಿದ್ರ್ಯತನವನ್ನ ಓಡಿಸಿ, ಅನಾರೋಗ್ಯವನ್ನ ಓಡಿಸಿ, ಮನಸ್ಸಿನಲ್ಲಿ ಇರುವಂತ ಎಲ್ಲ ದುಃಖಗಳನ್ನು ಓಡಿಸಿ ನಾವು ಬೆಳಕನ್ನ ಹಚ್ಚುವಂತ ಈ ಒಂದು ಸುಂದರವಾದ ಹಬ್ಬ ದೀಪಾವಳಿ ಹಬ್ಬ. ಇದು 5 ದಿನ ಒಂದೊಂದು ವಿಶೇಷತೆಯನ್ನೇ ಪಡ್ಕೊಂಡು ಬಂದಿದೆ. ಅದರಲ್ಲೂ ನಾವು ತ್ರಯೋದಶಿ ದಿವಸ ಏನೆಲ್ಲ ನಾವು ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೋಸ್ಕರ ನಾನು ದೀಪಾವಳಿ ರೆಮಿಡೀಸ್ ನ ತಗೊಂಡು ಬರ್ತಾ ಇದ್ದೀನಿ. ಸತತವಾಗಿ ತ್ರಯೋದಶಿ, ಚತುರ್ದಶಿ, ಧನಲಕ್ಷ್ಮಿ ಪೂಜೆ ಪ್ರತಿಯೊಂದನ್ನು ಹೇಗೆ ನಾವು ಯಾವ ರೀತಿಯಲ್ಲಿ ಏನೇನೆಲ್ಲ ನಾವು ವಿಧಾನಗಳನ್ನ ಉಪಯೋಗ ಮಾಡಿಕೊಂಡು ವಸ್ತುಗಳನ್ನ ಇಟ್ಟು ನಾವು ಪೂಜೆ ಮಾಡಬೇಕು ಅಂತ ಹೇಳಿ ದೀಪಾವಳಿಯ ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ ನಾನು. ಅದರಲ್ಲಿ ನಾನು ತ್ರಯೋದಶಿ ದಿವಸ ಏನನ್ನ ಮನೆಗೆ ತರಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ತ್ರಯೋದಶಿ ದಿವಸ ತಾಯಿ ಮಹಾಲಕ್ಷ್ಮಿಯ ಸ್ವರೂಪನೇ. ಈಗ ನಿಮ್ಗೆ ಅನ್ಸ್ಬೋದು, ಮನೆಯಲ್ಲಿ ನಾವು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಸಾಕಷ್ಟು ವಸ್ತುಗಳಿದೆ. ನಿಮಗೆ ಅನಿಸ್ಬೋದು, ಏನ್ ನೋಡಿದ್ರು ತಾಯಿ ಮಹಾಲಕ್ಷ್ಮಿ ಅಂತಾರಲ್ವಾ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅರೆ ನಿಮ್ಗೆ ದಾರಿದ್ರ್ಯ ಬಂದ್ಬಿಡುತ್ತೆ, ದಾರಿದ್ರ್ಯ ಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅಮ್ಮನವರು ಎಲ್ಲ ರೀತಿಯಲ್ಲೂ ಬರ್ತಾರೆ. ಆರೋಗ್ಯದ ರೀತಿಯಲ್ಲಿ ಬರ್ತಾರೆ, ಆಯುಷ್ಯದ ರೀತಿಯಲ್ಲಿ ಬರ್ತಾರೆ, ಅಭಿವೃದ್ಧಿಯ ರೀತಿಯಲ್ಲಿ ಬರ್ತಾರೆ, ಸಂಪತ್ತಿನ ರೀತಿಯಲ್ಲಿ ಬರ್ತಾರೆ, ಯಶಸ್ಸಿನ ಲಾಭದ ರೀತಿಯಲ್ಲಿ ಬರೋದ್ರಿಂದ ತಾಯಿ ಮಹಾಲಕ್ಷ್ಮಿ ಅಂದ್ರೇನೆ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ, ಆರೋಗ್ಯದಲ್ಲಿ, ಮನಸ್ಸಿನ ಸ್ಥಿತಿಯಲ್ಲಿ, ಮನೆಗಳಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಬೇಕೇ ಬೇಕು. ಹೀಗಿರುವಾಗ ತ್ರಯೋದಶಿ ದಿವಸ ತಾಯಿಯ ಮಹಾಲಕ್ಷ್ಮಿಯ ರೂಪವನ್ನೇ ಅಂತ ನಾವು ಏನನ್ನ ಕರಿತೀವಿ ಅಲ್ವಾ, ಆ ಎಲ್ಲ ಯಾವುದೆಲ್ಲ ವಸ್ತುಗಳನ್ನ ನಾವು ಮನೆಗೆ ತಗೊಂಡು ಬರ್ಬೇಕು ಅಂತ ಹೇಳಿ ಅದನ್ನ ದೀಪಾವಳಿ ರೆಮಿಡಿಯಾಗಿ ತಗೊಂಡು ಬಂದಿದ್ದೀನಿ. ಇಲ್ಲಿ ಮೇನ್ ಆಗಿ ತ್ರಯೋದಶಿ ದಿವಸ ಅಂದ್ರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಧನ್ತೇರಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ತ್ರಯೋದಶಿ ಅಂತ ಹೇಳ್ತೀವಿ. ತ್ರಯೋದಶಿ ದಿವಸ ನಾವು ಪೊರಕೆಯನ್ನು, ಕಸಬರಿಕೆಯನ್ನು ಮರಿದೇನೆ ತಗೊಂಡು ಬರಲೇಬೇಕು. ಅದರಲ್ಲೂ ಒಂದಲ್ಲ, ನಾವು 2 ಜೊತೆ ಕಸಬರಿಕೆಯನ್ನ ತಗೊಂಡು ಬರ್ಬೇಕಾಗತ್ತೆ. ಏನದು 2 ಜೊತೆ ಅಂದ್ರೆ ಅಲ್ಲಿಗೆ ಲೆಕ್ಕ 4 ಪೊರಕೆಗಳನ್ನ ನಾವು ತರಬೇಕಾಗತ್ತೆ. ಒಂದು ಸೆಟ್ಟು ಏನು ಅಂದ್ರೆ ಕಡ್ಡಿಯ ಪರಕೆ, ಇನ್ನೊಂದು ನಾರ್ಮಲ್ ಆಗಿ ಅದನ್ನೇನು ಹೂವಿನ ಪರಕೆ ಅಂತ ಕರೀತಾರೆ. ಅಂದ್ರೆ ಅದನ್ನ ಕೊಡುವಿದ್ರೆ ಅದು ಡಸ್ಟ್ ಇರುತ್ತೆ ನೋಡಿ, ಹೂವು ತರ ಬರುತ್ತೆ, ಹಾಗಾಗಿ ಅದನ್ನ ಹೂವಿನ ಪರಕೆ. ದಿನನಿತ್ಯವೂ ನಮ್ಮ ಮನೆಯಲ್ಲಿ ಕಸವನ್ನು ಗೂಡಿಸುವಂತ ಪರಕೆಯನ್ನ ನೀವು ತಗೊಂಡು ಬರ್ಬೇಕಾಗತ್ತೆ. ಅದು ನೀವು 2 ಜೊತೆ ತರಬೇಕು ಅಂದ್ರೆ 4 ಪೊರಕೆಯನ್ನ ತರಬೇಕಾಗತ್ತೆ. ಸೊ ಏನಾಯ್ತು, ತ್ರಯೋದಶಿ ದಿವಸ ಈ ಒಂದು ಕಡ್ಡಿಯ ಪೊರಕೆ ಮತ್ತು ಒಂದು ಹೂವಿನ ಪೊರಕೆಯನ್ನ ನಾವು ಆ ಒಂದು ಹಳದಿ ಮತ್ತು ಅರಿಶಿನ ದಾರದಿಂದ ನಾವು ಅದನ್ನ ಕಟ್ಟಬೇಕಾಗತ್ತೆ.
ಅದು ಕೂಡ ಹಳದಿ ಮತ್ತು ಅರಿಶಿಣ ದಾರ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಏನು ನಿಮಗೆ ಸಿಗ್ಲಿಲ್ವಾ, ಮನೆಯಲ್ಲಿ ನಾವು ಅರಿಶಿಣದ ದಾರವನ್ನ ಮಾಡಿಕೊಂಡು ನೀವು ಎರಡು ಅಂದ್ರೆ ಒಂದು ಕಡ್ಡಿ ಪೊರಕೆ ಒಂದು ಹೂವಿನ ಪೊರಕೆಯನ್ನು ಸೇರಿಸಿ ಆ ಪೊರಕೆಯನ್ನ ಕಟ್ಟಿ ಆ ಪೊರಕೆಯನ್ನ ನಾವು ಧನತ್ರಯೋದಶಿ ದಿವಸ ಅದಕ್ಕೂ ಕೂಡ ತಿಲಕವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಗಂಧ ಅಕ್ಷತೆಗಳಿಂದ ನಾವು ಪೂಜೆಯನ್ನ ಮಾಡಬೇಕಾಗತ್ತೆ. ಮನೆಯಲ್ಲಿ ಪೊರಕೆಯ ಒಂದು ಪೂಜೆಯನ್ನ ಮಾಡಬೇಕಾಗತ್ತೆ. ಹೇಳ್ತೀವಿ ಅಲ್ವಾ, ಪೊರಕೆನ ಎಲ್ಲ ದಿನನೂ ನಾವು ತರಕ್ಕಾಗಲ್ಲ, ಅದಕ್ಕೆ ದಿನ ನೋಡಿ ತರಬೇಕು. ಪೊರಕೆಯನ್ನ ಹೇಗಂದ್ರೆ ಹಾಗೆ ಮನೆಯಲ್ಲಿ ನಾವು ಇಡೋದಿಲ್ಲ. ಈ ತರದೆಲ್ಲ ಸಾಕಷ್ಟು ಪೊರಕೆಯ ವಿಚಾರದಲ್ಲಿ ನಿಮ್ಗೆಲ್ಲರಿಗೂ ಜ್ಞಾನ ಇದ್ದೇ ಇದೆ. ಆದ್ರೆ ಧನತ್ರಯೋದಶಿ ದಿವಸ ಪೊರಕೆಯನ್ನು ತರೋದನ್ನ ಮಾತ್ರ ಮರಿಲೇಬೇಡಿ. ಹಾಗೆ ಇನ್ನೊಂದು ಜೊತೆ ಏನ್ ಮಾಡ್ಬೇಕು ಅಂದ್ರೆ, ಇನ್ನೊಂದು ಜೊತೆ ಪೊರಕೆಯನ್ನು ಕೂಡ ಅದು ಕೂಡ ಅದರಲ್ಲಿ ಒಂದು ಕಡ್ಡಿ ಪೊರಕೆ ಇರುತ್ತೆ, ಇನ್ನೊಂದು ಹೂವಿನ ಪೊರಕೆ ಇರುತ್ತೆ. ಅದ್ ಎರಡನ್ನು ಕಟ್ಟಿ ನೀವೇನ್ ಮಾಡ್ಬೇಕು, ಒಂದು ದೇವಸ್ಥಾನ, ನಿಮ್ಗೆ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಅದನ್ನ ಅಲ್ಲೇ ಬಿಟ್ಟು ಬಂದು ಬಿಡಬೇಕು. ಆಗ ಏನಾಗುತ್ತೆ, ಅಲ್ಲಿ ಇರುವಂತವ್ರು ಯಾರೋ ಹೊಸ ಪೊರಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ದೇವಸ್ಥಾನ ಆವರಣವನ್ನ ಕ್ಲೀನ್ ಮಾಡ್ಲಿಕ್ಕೆ ಆ ಪೊರಕೆಯನ್ನ ಅವರು ಉಪಯೋಗ ಮಾಡ್ಕೊಳ್ತಾರೆ. ಒಂದು ಇಲ್ಲ, ನಿಮಗೆ ಯಾರಾದ್ರೂ ಪರಿಚಯ ಇದ್ರು, ಅಲ್ಲೇ ಯಾರಾದ್ರೂ ಇದ್ರು ಅಂದ್ರೆ ಇದು ಪೊರಕೆಯನ್ನ ದೇವಸ್ಥಾನ ಕ್ಲೀನ್ ಮಾಡಕ್ಕೆ ನೀವು ತಗೊಂಬಿಡಿ ಅಂತ ಹೇಳಿ ಕೊಟ್ಟಾದ್ರೂ ಬರಬಹುದು. ಅಂದ್ರೆ ಪೊರಕೆಯನ್ನ ಒಬ್ರಿಂದ ಒಬ್ರು ಕೈಗೆ ಕೊಡಬಾರ್ದು ಅಂತ ಇರೋದ್ರಿಂದ ನೀವು ಅದನ್ನ ಕೆಳಗಡೆಗೆ ಇದು ದೇವಸ್ಥಾನ ಕ್ಲೀನ್ ಮಾಡಕ್ಕೆ ಅಂತಾನೆ ಕೊಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟು ಕೂಡ ಬರಬಹುದು, ಏನು ತೊಂದರೆ ಇಲ್ಲ. ಇದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ನೀವು ಮನೆಯಿಂದ ತೆಗೆದುಕೊಂಡು ಹೋದಂತ ಪೊರಕೆಯನ್ನ ದೇವಸ್ಥಾನದಲ್ಲಿ ಇಡುವಾಗ ಒಂದು ಅಫರ್ಮೇಷನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಏನಂತ ಹೇಳಿದ್ರೆ ಅಂದ್ರೆ, ನೀವು ಅಲ್ಲಿ ಸಂಪೂರ್ಣ ಧ್ಯಾನಸ್ಥರಾಗಿ ನನ್ನ ಮನಸ್ಸಿನಲ್ಲಿ ಅನಾರೋಗ್ಯದಲ್ಲಿ ಇದ್ದಂತ ದಾರಿದ್ರತನ, ಕಷ್ಟಗಳು, ನಷ್ಟಗಳು, ದುಃಖ, ನೋವು, ಅನಾರೋಗ್ಯ ಎಲ್ಲವೂ ಸಂಪೂರ್ಣವಾಗಿ ಈ ಕಸಬರಿಗೆಯಿಂದ ದೇವಸ್ಥಾನದ ಕಸವನ್ನು ಹೊಡಿತಾ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ನನಗೆ ಬಂದಿರುವಂತ ದಾರಿದ್ರತನಗಳು, ಕಷ್ಟಗಳೆಲ್ಲ ಪರಿಹಾರವಾಗಲಿ. ನನ್ನದು ಕೂಡ ಅಂದ್ರೆ ದೇಹ ಮನಸ್ಸಿನಲ್ಲಿ ಇದ್ದಂತ ಅನಾರೋಗ್ಯದಲ್ಲಿ ಇದ್ದಂತ ದಟ್ಟ ದಾರಿದ್ರ್ಯಗಳು ಕಾಡ್ತಾ ಇರುವಂತ ತೊಂದರೆಗಳೆಲ್ಲ ಕ್ಲೀನ್ ಆಯ್ತು, ಗುಡಿಸಿ ಹೋಯ್ತು, ಸಂಪೂರ್ಣವಾಗಿ ವಾಶ್ ಔಟ್ ಆಯ್ತು ಅಂತ ಹೇಳಿ ನೀವು ಒಂದು ಸಂಪೂರ್ಣವಾಗಿ ನೀವು ಮನಸ್ಸಿನಲ್ಲಿ ಒಂದು ಅಫರ್ಮೇಷನ್ ಮಾಡ್ಕೊಂಡೇನೆ ಆ ದೇವಸ್ಥಾನದಲ್ಲಿ ನೀವು ಪೊರಕೆಯನ್ನ ಇಟ್ಟು ಬರುವಂತದ್ದು ಅಥವಾ ಅಲ್ಲೇ ಇಟ್ಟು ಅವರಿಗೆ ತಿಳಿಸ್ಬಿಟ್ಟು ಬರುವಂತದ್ದು. ಇದನ್ನ ಮಾಡಿ ನೀವು ಸಂಪೂರ್ಣವಾದ ಲಕ್ಷ್ಮಿಯ ಕೃಪಾ ಕಟಾಕ್ಷ. ಯಾಕೆಂದ್ರೆ ನೋಡಿ, ಅಮ್ಮನವರ ಅಂದ್ರೆ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನ ನಾವು ದೀಪಾವಳಿ ಸಂದರ್ಭದಲ್ಲಿ ಧನಲಕ್ಷ್ಮಿ ಅಂತ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತಾ ಇದ್ದೀವಿ. ಧನಲಕ್ಷ್ಮಿಯ ಪೂಜೆ ಅಂತ ಹೇಳ್ತಾ ಇರೋದು. ಧನಲಕ್ಷ್ಮಿಯ ಪೂಜೆ ಅಂದ ತಕ್ಷಣ ನಮಗೆ ಧನ, ಧಾನ್ಯ, ಸಂಪತ್ತು ಅದೇ ತಾನೇ ನಮಗೆ ಇಂಪಾರ್ಟೆಂಟು. ಆ ದಾರಿದ್ರ್ಯತನ ನಾವು ದೂರ ಮಾಡ್ಲಿಕ್ಕೆ ನಾವು ಈ ಕಸಬರಿಕೆಯನ್ನ ತಗೊಂಡು ಬರ್ಬೇಕಾಗತ್ತೆ. ಸೊ ಮನೆಯಲ್ಲಿರುವಂತ ಕಸಬರಿಕೆ ಏನ್ ಮಾಡ್ತೀವಿ ನಾವು, ಇದನ್ನ ನಾವು ನಮ್ಮ ಮನೆಯಲ್ಲಿ ಅಂದ್ರೆ ಅದನ್ನ ಹಾಗೆ ಇಡೀ ದೀಪಾವಳಿ ಹಬ್ಬ ಆದ ನಂತರನೇ ನೀವು ಹೊಸ ಕಸ ಬರಿಕೆಯನ್ನ ನೀವು ಉಪಯೋಗ ಮಾಡ್ಬೇಕಾಗತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ತೀನಿ. ಅಲ್ಲಿವರೆಗೂ ಅಂದ್ರೆ ನೀವೇನು ಇಟ್ಟಿರ್ತೀರಲ್ವಾ, ಅದನ್ನ ಪೂಜೆ ಮಾಡಿರ್ತೀರಿ ಅಲ್ವಾ ಮನೆಗೆ ತಂದು, ಅದನ್ನ ದೀಪಾವಳಿ ಮುಗಿಯೋವರೆಗೂ ಅದರಿಂದ ನೀವೇನು ಕಸವನ್ನ ಹೊಡಿಲಿಕ್ಕೆ ಹೋಗ್ಬೇಡಿ. ನಂತರ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಇದರೊಟ್ಟಿಗೆ ಹವೀಜ ಅಂದ್ರೆ ಧನಿಯಾ ಕಾಳು, ಕೊತ್ತಂಬರಿ ಬೀಜವನ್ನ ಒಂದು 100 ಗ್ರಾಮ್ ಆದ್ರೂ, ಕೊನೆಗೆ ಯಥಾಶಕ್ತಿ 50 ಗ್ರಾಮ್ ಆದ್ರೂ ನೀವು ಮನೆಗೆ ಅವತ್ತಿನ ದಿನ ತಗೊಂಡ್ ಬಂದು ಅದನ್ನು ಕೂಡ ಒಂದು ಬೌಲ್ ಅಲ್ಲಿ, ಒಂದು ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ನೀವು ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಅದು ಕೂಡ ನೀವು ಪೂಜೆಗೆ ಇಡಬೇಕಾಗತ್ತೆ. ಏನಪ್ಪ ಹವೀಜ ಅಂದ್ರೆ, ಇದು ನೋಡಿ, ನೀವು ಏನೇ ಫೇಲ್ಯೂರ್ ಆದ್ರೂ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಹಿಂಗಂದು ಪಾಟಲ್ಲ ಹಾಕಿದ್ರೆ
ಅದು ನೀವು 5 ಕಾಳು ಹಾಕಿದ್ರು 3 ಅಂತೂ ಹುಟ್ಟೆ ಬಿಡುತ್ತೆ. ಅಂದ್ರೆ ಇದು ಗ್ರೋತ್, ನಮ್ಮ ಜೀವನದ ಬೆಳವಣಿಗೆ. ಇದು ಒಂದು ಪ್ರಸಾದದ ರೂಪದಲ್ಲಿ ಹವಿಜವನ್ನ ಮಹಾಲಕ್ಷ್ಮಿಯ ಒಂದು ಗ್ರೋತ್ ನಮ್ಮ ಮನೆಯಲ್ಲಿ ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಈ ಕೊತ್ತಂಬರಿ ಬೀಜವನ್ನ ನಾವು ಅವತ್ತಿನ ದಿನ ತರಲೇಬೇಕು. ಅದು ಕೂಡ ತಂದಿರ್ತೀರಿ, ದೀಪಾವಳಿ ಹಬ್ಬ ಮುಗಿಯೋವರೆಗೂ ಅದನ್ನ ಏನು ಮಾಡೋ ಹಾಗಿಲ್ಲ. ನಾನಿಲ್ಲಿ 50 ಗ್ರಾಮಿಂದ ಹೇಳ್ತಾ ಇದ್ದೀನಿ, ಯಥಾಶಕ್ತಿ ಅಂತ 100, 150, 200, 250, 1 kg ವರ್ಗು ನೀವು ತಗೊಂಡ್ ಬರ್ಬೋದು. ಅದು ನಿಮ್ಮ ಯಥಾಶಕ್ತಿ. ಓಕೆ, ಸೊ ಇದನ್ನ ನೀವು ದೀಪಾವಳಿ ಹಬ್ಬ ಮುಗಿದ ನಂತರ ಸ್ವಲ್ಪ ನಿಮ್ಮ ಮನೆಯ ಮುಂದ್ಗಡೆ ಮಣ್ಣಿನಲ್ಲಿ ಪಾಟಿನಲ್ಲಿ ಸ್ವಲ್ಪ ಅದನ್ನ ಹಾಕಿ, ಅದು ಪ್ರಸಾದದ ರೂಪದಲ್ಲಿ ಬರುತ್ತೆ. ಇನ್ನು ಉಳಿದಿರುವಂತ ಕೊತ್ತಂಬರಿ ಬೀಜ ಅಥವಾ ಹವಿಜ ಧನಿಯಾ ಕಾಳನ್ನ ನೀವು ಮನೆಯ ಅಡಿಗೆಗೆ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಹಾಗೆ ಮತ್ತೊಂದು ರೆಮಿಡಿಯನ್ನ ಕೊಡ್ತಾ ಇದ್ದೀನಿ. ಏನದು ಅಂತ ಹೇಳಿದ್ರೆ ಉಪ್ಪು, ಕಲ್ಲು ಉಪ್ಪು. ಯಾರೆಲ್ಲ ಉಪ್ಪನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟಿದ್ದೀರೋ, ಇನ್ಯಾವುದ್ರಲ್ಲೋ ಬೇರೆ ರೀತಿಲಿ ಇಟ್ಟಿದ್ದೀರೋ ಅದನ್ನ ದಯವಿಟ್ಟು ನೋಡ್ಕೊಳ್ಳಿ. ಒಂದು ಸಣ್ಣ ಗ್ಲಾಸಿನ ಜಾರಲ್ಲಿ ನೀವು ಕಲ್ಲು ಉಪ್ಪನ್ನ ಅವತ್ತಿನ ದಿವಸ ಹಾಕಿ 7 ಲವಂಗವನ್ನು ಹಾಕಬೇಕು. 7 ಇಲ್ಲ ಅಂದ್ರೆ 5 ಲವಂಗ ಆದ್ರೂ ನೀವು ಅದ್ರೊಳಗಡೆಗೆ ಹಾಕ್ಬೇಕಾಗತ್ತೆ. ಹಾಗೆ ನೀವು 7 ಚಕ್ಕೆಗಳನ್ನ ಅದರಲ್ಲಿ ಹಾಕ್ಬೇಕಾಗತ್ತೆ. ಅದನ್ನ ಯಾವಾಗ್ಲೂ ಲವಂಗ ಮತ್ತು ಉಪ್ಪನ್ನ ಸ್ಥಿರವಾಗಿ, ಅಲ್ಲಿ ಲಕ್ಷ್ಮಿ ಸ್ಥಿರ ಅಂತ ಹೇಳ್ತೀವಿ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ವಾಸ ಮಾಡ್ತಾಳೆ ಅಂದ್ರೆ ಕಲ್ಲು ಉಪ್ಪಿನಲ್ಲಿ ಈ ಲವಂಗವನ್ನ 7 ಲವಂಗವನ್ನು ಅದರಲ್ಲೇನೆ ಹಾಕಿ ಇಟ್ಬಿಡಿ. ಓಕೆ, ಇದು ನೋಡಿ ಲಕ್ಷ್ಮಿಯ ಸ್ಥಿರ ಸ್ಥಾನ ವಾಸ ಹೇಗೆ ನಡೆಯುತ್ತೆ ಅಂತ. ತುಂಬಾ ಹಣ ಬರ್ತಾ ಇದೆ ಆದ್ರೆ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಎಷ್ಟೋ ಹಣ ಬರ್ಬೇಕಾಗಿತ್ತು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಉಪ್ಪಿನಲ್ಲಿ ನೀವು 5 ಲವಂಗವನ್ನು ಸದಾಕಾಲ ಉಪ್ಪಿನ ಜಾಡಿಯಲ್ಲಿ ಅಥವಾ ಉಪ್ಪಿನ ಜಾರಲ್ಲಿ ಹಾಕಿ ಇಟ್ಬಿಡಿ. ನೆಕ್ಸ್ಟ್ ಉಪ್ಪು ಉಪಯೋಗ ಮಾಡ್ತಾ ಮಾಡ್ತಾ ಖಾಲಿ ಆಯ್ತು, ಲವಂಗ ಅಲ್ಲೇ ಇರ್ಲಿ, ಏನು ತೊಂದರೆ ಇಲ್ಲ. ಮತ್ತೆ ಉಪ್ಪನ್ನು ತುಂಬಿದಾಗ ಮತ್ತೆ ಲವಂಗವನ್ನು ಅದರಲ್ಲೇ ಇರ್ಲಿಕ್ಕೆ ಬಿಟ್ಬಿಡಿ. ಇದು ಒಂದನ್ನ ನೀವು ಮಾಡ್ಕೊಳ್ಳಿ. ಹಾಗೆ ಬಹು ಮುಖ್ಯವಾಗಿ ನಾನು ಹೇಳುವಂಥದ್ದೇನು ಅಂದ್ರೆ, ದೀಪಾವಳಿ ಹಬ್ಬ ಶುರುವಾದಾಗ ನಮಗೆ ಮೇನು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ದೀಪಗಳ ಹಬ್ಬ. ದೀಪಗಳನ್ನ ನಾವು ಕೊಂಡುಕೊಳ್ಳೇಬೇಕು. ಪ್ರತಿ ದೀಪಾವಳಿಯಲ್ಲಿ ಒಂದು ಜೊತೆಯಾದರೂ ಹೊಸ ದೀಪವನ್ನ ಮನೆಗೆ ತೆಗೆದುಕೊಂಡು ಬನ್ನಿ. ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದಾವಪ್ಪ, ಇಟ್ಟು ಏನ್ ಮಾಡೋದು ಅಂದ್ಬಿಟ್ಟು ಎಷ್ಟೋ ಜನ ದೀಪಾವಳಿ ಸಂದರ್ಭದಲ್ಲಿ ದೀಪಗಳನ್ನ ಕೊಂಡ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶಾಸ್ತ್ರ ಉಂಟು. ಏನು ಅಂದ್ರೆ ಕೇವಲ ಒಂದು ಜೊತೆ ಅಂದ್ರೆ ಒಂದು ಸಣ್ಣ 2 ದೀಪ ಆದ್ರೂ ಮನೆಗೆ ನಾವು ಕೊಂಡ್ಕೊಂಡು ಬರ್ಬೇಕು ಅಂತ ಇದೆ. ಮಣ್ಣಿನ ದೀಪ ಸಕಲ ಸಂಕಷ್ಟಗಳನ್ನು, ಭೂಮಿ ತಾಯಿ ಅವಳು ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಆ ಒಂದು ಮಣ್ಣಿನ ದೀಪ. ಹಾಗಾಗಿ 2 ಮಣ್ಣಿನ ದೀಪ, ನಿಮಗೆ ಯಥಾಶಕ್ತಿ ಬೆಳ್ಳಿಯ ದೀಪ, ಬಂಗಾರದ ದೀಪಗಳನ್ನು ಸಹ ಕೊಂಡ್ಕೊಂಡು ಬರಬಹುದು. ಅದು ಯಥಾಶಕ್ತಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ದೀಪಗಳನ್ನ, ಹೊಸ ದೀಪಗಳನ್ನ ತೆಗೆದುಕೊಂಡು ಬನ್ನಿ. ಮತ್ತೊಂದು ಪರಿಹಾರ ಹೇಳ್ತೀನಿ. ದೀಪಾವಳಿ ಹಬ್ಬ ಅಂದ್ರೇನೆ ನಮಗೆ ಹೊಸಲಿನ ಪೂಜೆ ಮಾಡುವಂಥದ್ದು, ರಂಗೋಲಿ ಹಾಕುವಂಥದ್ದು, ಹೂವಿನಿಂದ ಅಲಂಕಾರ ಮಾಡುವಂಥದ್ದು, ಹೊಸಲಿಗೆ ಬಾಗಿಲಿಗೆ ತೋರಣ, ಹೂವಿನ ತೋರಣ. ಹಾಗೆ ವಿಶೇಷವಾದ ತೋರಣ ಯಾವುದು? ಮಾವಿನ ತೋರಣವನ್ನು ನಾವು ಹಾಕ್ತೀವಿ. ಇಲ್ಲಿ ಇದೆ ನಿಮಗೆ ತುಂಬಾ ಪವರ್ಫುಲ್ ರೆಮಿಡಿ. ಏನಪ್ಪಾ ಇದು ಅಂತ ಹೇಳಿದ್ರೆ, ಮಾವಿನ ತೋರಣವನ್ನ ನೀವು ಕಟ್ತೀರಿ ಅಲ್ವಾ, ಆ ಪ್ರತಿಯೊಂದು ಎಲೆಗೂ ಒಂದೊಂದು ಕರೆಕ್ಟ್ ಆಗಿ ಲವಂಗ ಕರೆಕ್ಟ್ ಆಗಿರ್ಬೇಕು. ಅದು ಹೂವು ಬಂದಿರುತ್ತೆ ಅಲ್ವಾ, ಕೆಲವೊಂದ್ಸತಿ ಲವಂಗ ಇರುತ್ತೆ ಮೇಲೆ ಹೂವೇ ಇರಲ್ಲ, ಆ ತರದ್ದೆಲ್ಲ ಅಲ್ಲ. ಪ್ರತಿಯೊಂದು ಮಾವಿನ ಎಲೆಗೆ ಒಂದೊಂದು ಲವಂಗವನ್ನು ಚುಚ್ಚಿ ಮಾವಿನ ತೋರಣವನ್ನು ಕಟ್ಟಿ ನೋಡಿ. ಲಕ್ಷ್ಮಿಯ ವಾಸ ನಿವಾಸ, ಹಾಗೆ ಲಕ್ಷ್ಮಿಯ ಆಗಮನ ಮಾಡಿದವ್ರಿಗೆ ಇದು ಉತ್ತರಗಳು, ಪರಿಹಾರಗಳು, ಎಷ್ಟೆಲ್ಲ ಒಂದು ಭವ್ಯವಾದ ಒಂದು ಉತ್ತರ ಸಿಕ್ಕಿದೆ ಅನ್ನೋದು ನೀವೇ ನಮ್ಗೆ ಕಮೆಂಟ್ ಮಾಡಿ ಹೇಳ್ತೀರಿ. ಇದು ಎಲ್ಲದೂ ನಾವು ಮಾಡಿ ನೋಡಿ
ಈ ಪವಾಡಗಳನ್ನ ಅನುಭವಿಸಿ ನಿಮಗೆ ನಾನು ಹೇಳ್ತಾ ಇರುವಂತದ್ದು. ಹಾಗೇನೆ ಇದು ಎಲ್ಲದಕ್ಕಿಂತ ತುಂಬಾ ಪವರ್ಫುಲ್ ಆಗಿರುವಂತ ತೋರಣವನ್ನ ನಾನು ಹೇಳ್ತಾ ಇದ್ದೀನಿ. ಇದಂತೂ ನಿಮಗೆ ಯೂಟ್ಯೂಬ್ ಅಲ್ಲೇ ಯಾರು ಹೇಳಿರ್ಲಿಕ್ಕಿಲ್ಲ. ಸೊ ಮೊಟ್ಟ ಮೊದಲ ಬಾರಿಗೆ ನಾನೇ ಹೇಳ್ತಾ ಇರುವಂತ ಒಂದು ಖುಷಿ ಇದೆ. ಏನಪ್ಪಾ ಅಂದ್ರೆ ಎಲ್ಲೋ ಕವಡೆ. ಎಲ್ಲೋ ಕವಡೆ ಅಂದ್ರೇನೆ ಲಕ್ಷ್ಮಿ ಅಂತ ನಾವು ಕರಿತೀವಿ. ಅದು ಬಿಳಿಯಾಗಿ ಆದ್ರೂ ಇರ್ಬೋದು, ಯೆಲ್ಲೋ ಕಲರ್ ಆದ್ರೂ ಇರ್ಬೋದು. ಈ ಒಂದು ಯೆಲ್ಲೋ ಕವಡೆಯ ತೋರಣವನ್ನು ಮಾಡಿ ಮುಂಬಾಗಿಲಿಗೆ ಹಾಕಿ, ದೇವರ ರೂಮಿಗೇನು ಕೂಡ ನೀವು ಯೆಲ್ಲೋ ಕವಡೆಯ ತೋರಣವನ್ನು ಮಾಡಿ ಹಾಕಿ. ಎಷ್ಟು ಭವ್ಯವಾದ ಒಂದು ಉತ್ತರ ಕೊಡುತ್ತೆ ಗೊತ್ತಾ ಇದು ನಿಮಗೆ. ನೋಡಿ, ಯಾರಿಗಾದ್ರೂ ಅದರಲ್ಲಿ ತೋರಣ ನೀವೇ ಡಿಸೈನ್ ಆಗಿ ಒಂದು ಕ್ರಿಯೇಟಿವ್ ಆಗಿ ನೀವು ಮಾಡಿ ಹಾಕ್ತೀರಾ, ಖಂಡಿತ ಮಾಡಾಕಿ. ಇಲ್ಲ ನಿಮ್ಗೆ ಯಾವ್ದಾದ್ರು ಗ್ರಂಥಿಗೆ ಅಂಗಡಿಲಿ, ಶಾಪಿಂಗ್ ಅಲ್ಲಿ ಯಾವ್ದಾದ್ರು ಶಾಪಿಂಗ್ ಹೋಗಿರ್ತೀರಿ ಅಲ್ವಾ, ಶಾಪಿಂಗ್ ಮಾಲ್ಗಳಲ್ಲಿ ಇರ್ಬೋದು ಅಥವಾ ಅಮೆಝಾನ್ ಅಲ್ಲಿ ಇರ್ಬೋದು, ಎಲ್ಲಾದ್ರೂ ಸಿಕ್ಕರೆ ತುಂಬಾ ಒಳ್ಳೇದು. ಸಿಗ್ಲಿಲ್ವಾ, ನಿಮ್ಮ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ನೀವು ಬಾಗಿಲಿಗೆ ಯೆಲ್ಲೋ ಕವಡೆಯ ತೋರಣ, ತುಂಬಾ ತುಂಬಾ ಪವರ್ಫುಲ್. ಇದನ್ನ ಹೇಳ್ಬೇಕಾದ್ರೇನೆ ವೈಬ್ರೇಷನ್ಸ್ ಇದೆ. ಯಾಕೆ ಅಂದ್ರೆ ದೀಪಾವಳಿ ಹಬ್ಬ ಅಂದ್ರೇನೆ ಫ್ರೀಕ್ವೆನ್ಸಿ ವೈಬ್ರೇಷನ್ ಹೈ ಇರುತ್ತೆ. ಈಗ ಶರತ್ ಪೂರ್ಣಿಮಾ ದಿವಸ ತಾಯಿ ಮಹಾಲಕ್ಷ್ಮಿಯ ಭೂಲೋಕಕ್ಕೆ ಆಗಮನ ಆಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಇದು ಸಂಪೂರ್ಣವಾಗಿ ತಾಯಿ ಮಹಾಲಕ್ಷ್ಮಿಯ ಸಂಚಾರ ನಡೀತಾ ಇರುತ್ತೆ. ಅದಕ್ಕಾಗಿ ಪ್ರತಿಯೊಂದು ಮನೆಗಳಲ್ಲಿ ಮಹಾಲಕ್ಷ್ಮಿಯ ಹಬ್ಬವನ್ನ ಆಚರಣೆ ಯಾಕೆ ಮಾಡಬೇಕು, ಅಂಗಡಿಗಳಲ್ಲಿ, ಯಾವುದೇ ಒಂದು ಬಿಸ್ನೆಸ್ ಆಫೀಸ್ಗಳಲ್ಲಿ ಯಾಕೆ ತಾಯಿ ಮಹಾಲಕ್ಷ್ಮಿ ಅವಳು ಇಲ್ಲದೆ ಇದ್ರೆ ಯಾವ ಕೆಲಸವೂ ನಡೆಯೋದಿಲ್ಲ, ಯಾವ ಅಭಿವೃದ್ಧಿಯೂ ಆಗೋದಿಲ್ಲ. ಹಾಗಾಗಿ ಈಗೆಲ್ಲ ಈ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಬಾಗಿಲಿಗೆ ಯೆಲ್ಲೋ ಕವಡೆಯ ತೋರಣವನ್ನ ಹಾಕಿ. ಈಗ ನೀವು ಕೇಳ್ಬೋದು, 24 ಯೆಲ್ಲೋ ಕವಡೆಯ ತೋರಣದಿಂದ ನೀವು ಬಾಗಿಲನ್ನ ಅಲಂಕಾರ ಮಾಡಬಹುದು. ಅಥವಾ ನಮ್ಮ ಬಾಗಿಲು ತುಂಬಾ ಉದ್ದ ಇದೆ, ನಾವೇನ್ ಮಾಡ್ಬೇಕು ಅಂತ ನೋಡಿದ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕು, ನಂಬರ್ 6 ಬರೋ ತರ ಕವಡೆಗಳನ್ನ ಎಷ್ಟು ಬರುತ್ತೋ ನೋಡಿ, ಅದನ್ನ ನೀವು ನ್ಯೂಮರಾಲಜಿ ಪ್ರಕಾರ ಅದನ್ನ ಪ್ಲಸ್ ಮೈನಸ್ ಮಾಡಿಕೊಂಡು ಈ 6 ನಂಬರ್ ಬರೋ ತರ ಆ ಒಂದು ಹಾಕಿ. ಅದನ್ನು ಹಾಕಕ್ಕಾಗ್ಲಿಲ್ವಾ, ಯಾರು ಯಾವ ನಂಬರ್ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಂಬರ್ ಬಗ್ಗೆ ಇಲ್ಲಿ ಖಂಡಿತ ನಾನು ಹೇಳ್ತಾ ಇಲ್ಲ. ಯೆಲ್ಲೋ ಕವಡೆಯ ತೋರಣವನ್ನ ಬಾಗಿಲಿಗೆ ಕಟ್ಟಿ ನೋಡಿ, ಅದರ ಲಕ್ಷ್ಮಿಯ ವಾಸ ನಿವಾಸ ಸ್ಥಿರ ಹೇಗೆ ಆಗುತ್ತೆ ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೀಪಾವಳಿ ಹಬ್ಬ ಶುರುವಾಯ್ತು ಅಂದ್ರೇನೆ ಮಹಾದ್ವಾರ, ಮುಂಬಾಗಿಲು, ಮೇನ್ ಡೋರ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿಂದನೇ ಮಹಾಲಕ್ಷ್ಮಿಗೆ ನಾವು ಸ್ವಾಗತ ಮಾಡಬೇಕು ಅಂತ ಹೇಳಿದ್ರೆ ಮುಂಬಾಗಿಲು, ಮೇನ್ ಡೋರ್ ಅನ್ನ ನಾವು ಲಕ್ಷ್ಮಿ, ಆಹಾ ನಾನು ಈ ಮನೆಗೆ ಬರ್ಲೇಬೇಕು ಅಂತ ಸತತವಾಗಿ ನಾವು ಮಾಡಿರುವಂತ ಎಲ್ಲ ಅಲಂಕಾರಗಳಿಂದ ಸಂತೃಪ್ತಿಯಾಗಿ ತಾಯಿ ಮಹಾಲಕ್ಷ್ಮಿ ಒಳಗಡೆಗೆ ಬಂದು ಬಿಡ್ತಾರೆ. ಇಷ್ಟೊಂದು ನೀವು ರೆಮಿಡಿಯನ್ನ ಮಾಡ್ಕೊಂಡು ನೋಡಿ. ದೀಪಾವಳಿ ರೆಮಿಡಿ, ಅದರಲ್ಲಿ ಧನತ್ರಯೋದಶಿಯ ರೆಮಿಡಿಯನ್ನ ನಾನು ಕೊಟ್ಟಿದ್ದೀನಿ. ಹಾಗೇನೆ ಸಾಕಷ್ಟು ರೆಮಿಡಿಗಳನ್ನ ಕೊಡೋದಿದೆ. ಇದು ಧನತ್ರಯೋದಶಿ. ಹಾಗೆ ನರಕ ಚತುರ್ದಶಿ ಹೇಗೆ, ತಾಯಿ ಧನಲಕ್ಷ್ಮಿಯ ಪೂಜೆಯನ್ನೇ ನಾವು ಹೇಗೆ ಮಾಡಬೇಕು, ಎಲ್ಲದೂ ಮತ್ತೊಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ. ಹಾಗೆ ನೀವು ನೋಡೋಂಥವ್ರಿಗೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಈ ದೀಪಾವಳಿ ಧನತ್ರಯೋದಶಿ ದಿವಸ ಏನ್ ಮಾಡ್ಬೇಕು ಅದನ್ನ ಮಾತ್ರ ನಾನು ತಗೊಂಡ್ ಬಂದಿದ್ದೀನಿ. ಹಾಗೆ ತಾಯಿ ಧನಲಕ್ಷ್ಮಿಯ ಪೂಜೆ ಹೇಗ್ ಮಾಡ್ಬೇಕು, ನರಕ ಚತುರ್ದಶಿ ದಿವಸ ಏನ್ ಮಾಡ್ಬೇಕು, ಇದಷ್ಟೇ ಅಲ್ಲ, ತಾಯಿ ಮಹಾಲಕ್ಷ್ಮಿಯ ಯಂತ್ರವನ್ನು ಸಹ ನೀವೇ ನಿಮ್ಮ ಕೈಯಾರನೆ ರಚನೆ ಮಾಡೋದನ್ನ ನನ್ನ ವಿಡಿಯೋ ಮುಖಾಂತರ ಎಲ್ಲರಿಗೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬಾ ಪವರ್ಫುಲ್ ಆಗಿರುವಂತ ರೆಮಿಡೀಸ್ ಕೊಡ್ತಾ ಇದ್ದೀನಿ. ಸೊ ಮುಂದಿನ ದೀಪಾವಳಿ ರೆಮಿಡಿ ಯಾವುದನ್ನ ಹೊತ್ತು ಬರ್ತಾ ಇದೆ ವೇದಿಕಾ ನಯನ ಚಾನಲ್ ಅಂತ ಹೇಳಿ, ಇದೆಲ್ಲದೂ ನಿಮಗೆ ಈ ತುಂಬಾ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಳ್ತೀನಿ. ಎಷ್ಟು ಖುಷಿ ಕೊಟ್ಟಿದೆ, ಲೈಕ್ ಅಂಡ್ ಹೈಪ್. ನಿಮ್ಮ ಖುಷಿಯನ್ನ ನಾನು ನೋಡ್ಬೇಕು ಅಂದ್ರೆ ನನ್ನ ವಿಡಿಯೋದಲ್ಲಿ ಎಷ್ಟು ಲೈಕ್ ಇದೆ, ಎಷ್ಟು ಹೈಪ್ ಇದೆ, ಈ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಖುಷಿ ಕೊಡ್ತಾ, ತುಂಬಾ ಈಸಿ ಆಗಿದೆ ಅಲ್ವಾ, ಎಲ್ಲರೂ ಮಾಡೋ ತರನೇ ಇದೆ ಅಲ್ವಾ. ಹಾಗಿದ್ರೆ ನಿಮ್ಮ ಖುಷಿಯನ್ನ ತೋರಿಸಿ, ನಿಮ್ಮ ಒಂದು
ಖುಷಿ, ನಾನು ನೋಡಿದ ತಕ್ಷಣ ಮತ್ತೆ ಖುಷಿಯಾಗಿ ನಾನು ವಿಡಿಯೋನ ತಗೊಂಡ್ ಬರ್ಬೇಕು. ಹಾಗಾದ್ರೆ ವೇಟ್ ಮಾಡ್ತೀರಿ ಅಲ್ವಾ? ಹೋಗ್ ಬರ್ಲಾ? ನಮಸ್ಕಾರ.